ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಆಯಿತು, ಮಾವಿನಕಾಯಿ ತೊಕ್ಕಾಯಿತು. ಹಾಗೆ ಇವತ್ತು ಹಸಿ ಮಾವಿನಕಾಯಿನ ಉಪ್ಪಿನಕಾಯಿನೊಂದಿಗೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ನಾನಿಲ್ಲಿ ತುಂಬ ಪರಿಮಳ ಇರುವಂತಹ ಹಸಿ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಇದನ್ನು ನೀರಿನ ಅಂಶ ಇಲ್ಲದಂತೆ ಒರೆಸಿಟ್ಕೊಂಡಿದ್ದೇನೆ. ಈಗ ಇದನ್ನು ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು, ಕಟ್ ಮಾಡಿಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನು ಮಾಡ್ಕೊಳ್ತೇನೆ. ಇದೇ ರೀತಿಯಾಗಿ ನಾನು ಎಲ್ಲ ಮಾವಿನಕಾಯನ್ನು ಕಟ್ ಮಾಡ್ಕೊಳ್ತೇನೆ. ಇಲ್ಲಿ ಪುಡಿ ಉಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಹುರ್ಕೊಳ್ತೇನೆ. ಪುಡಿ ಉಪ್ಪಿನ ಬದಲಿಗೆ ನೀವು ಕಲ್ಲುಪ್ಪನ್ನು ಸಹ ತಗೊಳ್ಬೋದು. ನಾನು ಪುಡಿ ಉಪ್ಪನ್ನು ತಗೊಂಡಿದ್ದೇನೆ. ತುಂಬ ಏನು ಹುರಿಬೇಕಂತಿಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ, ಯಾಕೆಂದರೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರುತ್ತೆ ಉಪ್ಪನ್ನು ಸ್ವಲ್ಪ ಹುರಿದು ಹಾಕೋದ್ರಿಂದ. ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಸ್ವಲ್ಪ ಹುರ್ಕೊಳ್ತೇನೆ. ಇಷ್ಟು ಹುರಿದ್ರೆ ಸಾಕು. ಈಗ ಇದನ್ನು ಆರಲಿಕ್ಕೆ ಬಿಡ್ತೇನೆ. ಇನ್ನೊಂದು ತವವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಚಿಕ್ಕ ಲೋಟದಲ್ಲಿ 1 ಲೋಟದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಜೀರಿಗೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಜೀರಿಗೆ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಎತ್ತಿಟ್ಕೊಳ್ತೇನೆ. ಹಾಗೆ ಅದೇ ಅಳತೆಯಲ್ಲಿ 1 ಲೋಟದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಸಾಸಿವೆಯನ್ನು ಸಹ ಚಟಪಟ ಅನ್ನೋ ತನಕ ಹುರ್ಕೊಳ್ಬೇಕು. ಸಾಸಿವೆನೂ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ಎತ್ತಿಟ್ಕೊಳ್ತೇನೆ. ಹಾಗೆ ಇದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮೆಂತೆಯನ್ನು ಹಾಕ್ಕೊಳ್ತೇನೆ. ಮೆಂತೆಯನ್ನು ಹೊಂಬಣ್ಣ ಬರೋ ತನಕ ಹುರ್ಕೊಳ್ಬೇಕು. ಮೆಂತೆನೂ ಸಹ ಚೆನ್ನಾಗಿ ಹುರಿದಿದೆ. ಪರಿಮಳಕ್ಕೋಸ್ಕರ 1/4 ಕಪ್ನಷ್ಟು ಕಾಳುಮೆಣಸನ್ನು ಹಾಕ್ಕೊಳ್ತೇನೆ. 8ರಿಂದ 10 ಲವಂಗವನ್ನು ಹಾಕ್ಕೊಳ್ತೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡಿದ್ದಾಯಿತು. ಇದು ಈಗ ಸಂಪೂರ್ಣವಾಗಿ ತಣ್ಣಗಾಗಬೇಕು. ಮಾವಿನಕಾಯಿಯನ್ನು ಪೂರ್ತಿಯಾಗಿ ಹೆಚ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತೇನೆ, ಬೇಕಾಗುವಷ್ಟು. ಇದು ನೀರು ಬಿಟ್ಕೊಳುತ್ತೆ. ಉಪ್ಪನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮಸಾಲೆಯನ್ನು ಸೇರಿಸುವಾಗ ಚೆನ್ನಾಗಾಗತ್ತೆ. ಕೊಂಡಿರುವಂತಹ ಮಸಾಲೆ ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೇನೆ, ಪೌಡ್ರ್ ಮಾಡ್ಕೊಳ್ತೇನೆ. ಮಿಕ್ಸರ್ ಜಾರ್ ಸಹ ನೀರಿನ ಅಂಶ ಇರಬಾರ್ದು, ಪೂರ್ತಿ ಒಣಗಿರಬೇಕು. ನೋಡಿ, ಇದನ್ನು ಪೌಡರ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನು ಮಾವಿನಕಾಯಿ ಹೋಳುಗಳಿಗೆ ಹಾಕ್ಕೊಳ್ತೇನೆ. ಅದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ ಪರಿಮಳದ ಇಂಗನ್ನು ಹಾಕ್ಕೊಳ್ತೇನೆ. 1 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. 1/4 ಟೀ ಸ್ಪೂನಷ್ಟು ಮೆಂತೆಯನ್ನು ಹಾಕ್ಕೊಳ್ತೇನೆ. ಒಗ್ಗರಣೆ ಸಿಡಿತಾ ಇದೆ ನೋಡಿ. ಈಗ ಸ್ಟವನ್ನು ಆಫ್ ಮಾಡ್ತೇನೆ. ಹಾಗೆ ಇದು ತಣ್ಣಗಾಗಬೇಕು. ಈಗ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತೇನೆ, ಖಾರಕ್ಕೆ ಬೇಕಾಗುವಷ್ಟು. ಈಗ ಎಲ್ಲ ಸೇರಿಸಿ ಆಯಿತು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಎಣ್ಣೆ ಸಹ ತಣ್ಣಗಾಗಿದೆ. ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ, ಉಪ್ಪು ಎಲ್ಲ ಸರಿಯಾಗಿ ಮಾವಿನಕಾಯಿ ಹೋಳುಗಳಿಗೆ ಹಿಡ್ಕೊಳ್ಬೇಕು. ಈಗ ಇದು ಹುಡಿ ಹುಡಿ ಇದೆ ಅನಿಸುತ್ತೆ. ಇನ್ನೆರಡು ದಿವಸ ಬಿಟ್ಟರೆ ಇದು ಉಪ್ಪೆಲ್ಲ ಕರಗಿ ಸರಿಯಾಗಿ ನೀರು ಬಿಟ್ಕೊಳ್ಳುತ್ತೆ. ಆಗ ಉಪ್ಪಿನಕಾಯಿ ನೀರು ಥರ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಈಗ ಒಂದು ಡಬ್ಬದಲ್ಲಿ ಹಾಕಿ ಇಡ್ತೇನೆ. ಇದು ಇನ್ನೊಂದು 2 ದಿವಸ ಆದಮೇಲೆ ನಾವು ಇದನ್ನು ತೆಗೆದು ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಸಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ನಾವು ಮನೆಯಲ್ಲಿಯೇ ಮಾಡ್ಕೊಳ್ಬೋದು ಅಂತ. ಈಗಂತೂ ಮಾವಿನಕಾಯಿ ಸೀಸನ್ನು, ಎಲ್ಲ ರೀತಿಯ ಮಾವಿನಕಾಯಿಗಳು ಸಿಗುತ್ತೆ. ನೀವು ಖಂಡಿತ ಟ್ರೈ ಮಾಡಿ ಈ ರೀತಿ ಉಪ್ಪಿನಕಾಯಿಯನ್ನು. ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.